ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ರಾಜ್ಯ ಸರ್ಕಾರದ ಮತ್ತೊಂದು ವಿಕೆಟ್ ಪತನ ಆಗಿದೆ. ರಾಜಣ್ಣ ಇವತ್ತು ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಲಾಗಿದೆ. ಸಿದ್ದರಾಮಯ್ಯ ಸಚಿವ ಸಂಪುಟದಿಂದ KN ರಾಜಣ್ಣ ವಜಾ. ಸೆಪ್ಟೆಂಬರ್ ಕ್ರಾಂತಿ ಘೋಷಣೆ ಮಾಡಿದ್ರು ರಾಜಣ್ಣ. ಆದ್ರೆ ರಾಜಣ್ಣ ಅವರದೇ ತಲೆದಂಡ ಆಗಿದೆ. TV9 ಬಳಿ ಇದೆ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಯ ಪತ್ರ. ಮುಖ್ಯ ಕಾರ್ಯದರ್ಶಿಗೆ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪತ್ರ. ಸಚಿವ ಸಂಪುಟದಿಂದ ವಜಾ ಮಾಡಿರೋ ಬಗ್ಗೆ ಅಧಿಕೃತ ಮಾಹಿತಿ. ಸಂಪುಟದಿಂದ ವಜಾಗೊಳಿಸಿರೋ ಬಗ್ಗೆ ಈಗ ಅಧಿಕೃತ ಮಾಹಿತಿ ಬಂದಿದೆ. ಆ ಲೆಟರ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಈಗ KN ರಾಜಣ್ಣ ಏನು ಸಹಕಾರ ಸಚಿವರಾಗಿದ್ದರು, ಅವ್ರನ್ನ ಈ ಕೂಡಲೇ ವಜಾ ಮಾಡಲಾಗಿದೆ ಅಂತ ಸದ್ಯಕ್ಕೆ ಆ ಪತ್ರವನ್ನು ಕೂಡ ನೀವು ಗಮನಿಸಬಹುದು. ನನಗೆ ಈ ಥರ ಡೈರೆಕ್ಷನ್ ಬಂದಿದೆ, ಒರಿಜಿನಲ್ ನೋಟಿಫಿಕೇಶನ್. ಕೋಆಪರೇಷನ್ ಮಿನಿಸ್ಟರ್ ಆಗಿರುವಂಥ KN ರಾಜಣ್ಣ ಅವ್ರನ್ನ ಈ ಕೂಡಲೇ ಇಮಿಡಿಯೇಟ್ ಎಫೆಕ್ಟ್ನಿಂದ ಅವ್ರನ್ನ ಕೌನ್ಸಿಲ್ ಆಫ್ ಮಿನಿಸ್ಟ್ರಿಂದ ತೆಗಿಲಾಗ್ತಿದೆ, ವಜಾ ಮಾಡಲಾಗ್ತಿದೆ ಅಂತ. ಸೊ CSK ರಾಜ್ಯಪಾಲರ ಕಚೇರಿಯ ಪತ್ರ ಬಂದಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಲ್ಲಿಗೆ ಇದು ರಾಜೀನಾಮೆ ಅಲ್ಲ, ಅಲ್ಲಿಂದಲೇ ವಜಾ ಮಾಡಿರುವಂಥದ್ದು ಕೂಡ ಆಗ್ತಾ ಇದೆ. ಈಗ CSK ರಾಜ್ಯಪಾಲರ ಕಚೇರಿಯ ಪತ್ರ. ರಾಜ್ಯ ಸರ್ಕಾರದ ಮತ್ತೊಂದು ವಿಕೆಟ್ ಪತನ ಆಗಿದೆ. ರಾಜಣ್ಣ ಔಟ್. ಸಿದ್ದರಾಮಯ್ಯ ಸಚಿವ ಸಂಪುಟ. ಆರಂಭದಲ್ಲಿ ನಾಗೇಂದ್ರ ಅವರ ವಿಚಾರವಾಗಿ ಆರೋಪ ಬಂದಿತ್ತು ಈ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟ ಹಾಗೆ. ಇದೀಗ ಮತ್ತೊಂದು ವಿಕೆಟ್, ಅದು ರಾಜಣ್ಣ, ಮತ್ತೊಬ್ಬ ಕ್ಯಾಬಿನೆಟ್ನ ಸದಸ್ಯ ಈಗ KN ರಾಜಣ್ಣ. ಅದು ಕೂಡ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಕಾಣಿಸ್ಕೊಂಡಂಥ ಸಚಿವರಲ್ಲೊಬ್ಬರು. ಸಚಿವ ಸಂಪುಟದಿಂದ ವಜಾ ಮಾಡಿರೋ ಬಗ್ಗೆ ಅಧಿಕೃತವಾದಂಥ ಮಾಹಿತಿ ಬಂದಿದೆ. TV9 ಬಳಿ ಇದೆ ರಾಜ್ಯಪಾಲರ ಕಚೇರಿಯ ಬಳಿಯ ಅಧಿಕೃತ ಪತ್ರ. ಸೊ ಆ ಪತ್ರವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. CSK ರಾಜ್ಯಪಾಲರ ಪತ್ರ ಏನಿದೆ ಅಂತ. ಸೊ ಅದರಲ್ಲಿ ಇಮಿಡಿಯೇಟ್ ಎಫೆಕ್ಟ್ನಿಂದ ಅವ್ರನ್ನ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನಿದೆ ಅಲ್ಲಿಂದ ನಾವು ವಜಾ ಮಾಡ್ತಿರುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಆದೇಶವನ್ನು ಕೊಡಲಾಗಿದೆ. ಸೊ ಮುಖ್ಯ ಕಾರ್ಯದರ್ಶಿಗೆ ಬರೆದಿರುವಂಥ ಪತ್ರದ ಪ್ರತಿಯನ್ನು ಕೂಡ ನಿಮಗೆ ನೋಡ್ತಾ ಇದ್ದೀರಾ. KN ರಾಜಣ್ಣ ಸದಾ ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ ಮೂಲಕ ಸುದ್ದಿಯಲ್ಲಿದ್ದಂಥ ವ್ಯಕ್ತಿ, ಜೊತೆಗೆ ತಮ್ಮ ನೇರ ಮಾತುಗಳ ಮೂಲಕ ಭಾಳಷ್ಟು ಬಾರಿ ಅವ್ರು ಮಾತನಾಡಿದ್ದು ಫ್ಯಾಕ್ಟ್ ಅಂತ ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಇರೋ ವಿಷಯವನ್ನು ನೇರವಾಗಿ ಹೇಳಿದಾರಂತೆ. ಕೆಲವೊಮ್ಮೆ ಅದು ಪಕ್ಷದ ಆಂತರಿಕ ವಿಚಾರಗಳಿಗೆ, ಪಕ್ಷದ ಒಂದಷ್ಟು ಧ್ಯೇಯೋದ್ದೇಶಗಳಿಗೆ ವಿರುದ್ಧವಾಗಿರುವಂಥದ್ದು ಕೂಡ ಕಾಂಗ್ರೆಸ್ನವರಿಗೆ ಅದು ಅಷ್ಟು ಮಟ್ಟಿಗೆ ಆಗ್ತಾ ಇದೆ. ಇನ್ನು ರಾಜಣ್ಣ ರಾಜೀನಾಮೆ ಹಿಂದೆ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ರಾಜಣ್ಣ ರಾಜೀನಾಮೆಗೆ ಫಿಕ್ಸ್ ಆಗಿತ್ತ ಡೆಡ್ಲೈನ್ ಅನ್ನುವಂಥ ಪ್ರಶ್ನೆ. ಆದೇಶ ಮೀರಿದ್ರೆ ಉಚ್ಚಾಟನೆಗೂ ಮುಂದಾಗಿದ್ರು ವರಿಷ್ಠರು. ಸಂಜೆ 6 ಗಂಟೆಯೊಳಗೆ ರಾಜೀನಾಮೆ ಪಡೆಯೋದಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿತ್ತು. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ನಿಂದ ಸಂದೇಶ ಕೂಡ ಬಂದಿತ್ತು. ಕೂಡಲೇ ರಾಜಣ್ಣ ಜೊತೆ ಮಾತುಕತೆಯನ್ನ ನಡೆಸಿದ್ರು ಸಿದ್ದರಾಮಯ್ಯ. ಖುದ್ದು ರಾಜಣ್ಣರಿಂದ ರಾಜೀನಾಮೆ ಪಡೆದಿದ್ದಾರೆ, ರಾಜ್ಯಪಾಲರಿಗೆ ರವಾನೆ ಮಾಡಿದ್ದಾರೆ. ಹೈಕಮಾಂಡ್ ಎಚ್ಚರಿಕೆಗೆ ಹೆದರಿ KN ರಾಜಣ್ಣ ರಾಜೀನಾಮೆಯನ್ನ ಕೂಡ ನೀಡಿದ್ದಾರೆ. ರಾಜೀನಾಮೆ ಅಂಗೀಕಾರದ ಪ್ರತಿ ಕಚೇರಿಗೆ ಕಳುಹಿಸಿದ್ದಾರೆ ಸಿಎಂ. ರಾಹುಲ್ ಗಾಂಧಿ ಕಚೇರಿಗೆ ಸದ್ಯ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಪತ್ರವನ್ನ ಕಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ವರಿಷ್ಠರಿಂದ ಎಚ್ಚರಿಕೆಯ ಬೆನ್ನಲ್ಲೇ KN ರಾಜಣ್ಣ ಅವರು ತತ್ಕ್ಷಣದಲ್ಲಿ ರಾಜೀನಾಮೆಯನ್ನ ನೀಡಿದ್ರು. ನೋಡಿ, ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ KN ರಾಜಣ್ಣ ಅವರು ಇವತ್ತು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಹೇಳಿ. ಸಡನ್ ಆಗಿ ಆದಂತಹ ಬೆಳವಣಿಗೆ ಇದು. ಹೈಕಮಾಂಡ್ ಸೂಚನೆ ಬರ್ತಾ ಇದ್ದಂತೆ KN ರಾಜಣ್ಣ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ. ಅಂದ್ರೆ ಒಂದು ಡೆಡ್ಲೈನ್ ಕೂಡ ಫಿಕ್ಸ್ ಆಗಿತ್ತು. ಆದೇಶ ಮೀರಿದ್ರೆ ಉಚ್ಚಾಟನೆಯನ್ನ ಮಾಡಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಹೈಕಮಾಂಡ್ ನೀಡಿತ್ತು ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಹಾಗಾಗಿ ತುಂಬಾ ಅರ್ಜೆಂಟಲ್ಲಿ KN ರಾಜಣ್ಣ ಅವರು ಈ ನಿರ್ಧಾರವನ್ನ ಮಾಡ್ತಾರೆ. ತತ್ಕ್ಷಣದಲ್ಲಿ ಸಿಎಂ ಕೂಡ ಅಂಗೀಕಾರ ಮಾಡ್ತಾರೆ, ರಾಜ್ಯಪಾಲರು ಕೂಡ ಅಂಗೀಕಾರ ಮಾಡಿದ್ದಾರೆ. ಇಂದು ಬೆಳಗ್ಗೆ ಹೈಕಮಾಂಡ್ನಿಂದ ಸಿಎಂ ಸಿದ್ದರಾಮಯ್ಯಗೆ ಕರೆ ಬಂದಿತ್ತು. ವಿಧಾನಸೌಧ ಪ್ರವೇಶಕ್ಕೂ ಮುನ್ನ ಕಾರ್ನಿಂದ ಅವರು ಇಳಿಬೇಕು, ಸಿದ್ದರಾಮಯ್ಯ ಇಳಿಬೇಕು ಅನ್ನೋಷ್ಟರಲ್ಲಿ ಅವರಿಗೆ ಹೈಕಮಾಂಡ್ನಿಂದ ಕಾಲ್ ಬಂದಿರುತ್ತೆ. ಕೆಲ ಕಾಲ ಕಾರ್ನೊಳಗೆ ಕೂತು ಫೋನ್ನಲ್ಲಿ ಸಿದ್ದರಾಮಯ್ಯ ಮಾತನಾಡಿದರು. ಇಂದು ಬೆಳಗ್ಗೆನೆ ಈ ಬಗ್ಗೆ ಹೈಕಮಾಂಡ್ನಿಂದ ಸೂಚನೆ ಸಿದ್ದರಾಮಯ್ಯನವರಿಗೆ ಆ ಕರೆಯ ಮೂಲಕ ಬಂದಿರೋ ಹಾಗಿದೆ. ಸೊ ಆಗ ಒಂದಷ್ಟು ಮಾತುಕತೆ ಆಗಿದೆ. ಕಾರ್ನಲ್ಲೇ ಕೂತು, ಇಳಿಯೋಕ್ಕೂ ಮುಂಚೆ ಕಾರ್ನಲ್ಲಿ ಕೂತು ಒಂದಷ್ಟು ಹೊತ್ತು ಫೋನ್ನಲ್ಲಿ ಮಾತನಾಡಿದರು. ಸೊ ಹಾಗಾಗಿ ಹೈಕಮಾಂಡ್ ಕಡೆಯಿಂದ ಒಂದು ಕ್ಲಿಯರ್ ಸಂದೇಶ ಬೆಳಗ್ಗೆನೇ CM ಅವರಿಗೆ ಬಂದಿರುವಂಥ ಸಾಧ್ಯತೆಗಳಿದೆ. ಸೊ ಅದಕ್ಕೂ ಮುನ್ನ ಈಗ ಏನೇನೆಲ್ಲ ಆಯಿತು, ಯಾವಾಗ ಸೂಚನೆ ಬಂತು, ಜೊತೆಗೆ ರಾಜಣ್ಣ ಅವ್ರನ್ನೂ ಕೂಡ TV9 ಈ ರಾಜೀನಾಮೆಯ ವಿಚಾರ ಬರ್ತಿದ್ದ ಹಾಗೇನೆ ನಾವು ಬ್ರೇಕ್ ಮಾಡ್ತಿದ್ದ ಹಾಗೇನೆ ಮಾತನಾಡಿಸಿದ್ವಿ. ಸೊ ಅವರು ಕೂಡ ನಾನೊಂದಷ್ಟು ಮಾತನಾಡುವಂಥದ್ದಿದೆ CM ಅವ್ರ ಜೊತೆ, ನಾನು ಮಾತನಾಡ್ತೀನಿ, ಅದಾದ್ಮೇಲೆ ತಿಳಿಸ್ತೀನಿ ಅಂತ ಹೇಳಿದರು. ಆದರೆ ಈಗ ರಾಜಭವನದಿಂದ ಅಧಿಕೃತವಾದ ಪತ್ರ ಬಂದ ನಂತರ ರಿಮೂವಲ್ ಆಫ್ ದ ಮಿನಿಸ್ಟರ್, ಅಂದರೆ ಮಿನಿಸ್ಟರ್ ಕೌನ್ಸಿಲ್ನಿಂದ ರಿಮೂವಲ್ ಅಂತ ಅವ್ರು ಹಾಕಿದ್ದಾರೆ. ಅಂದರೆ ರಾಜಣ್ಣ ಅವ್ರನ್ನ ವಜಾ ಮಾಡಲಾಗಿದೆ ಅನ್ನೋದನ್ನು.
ಇಂದು ಬೆಳಗ್ಗೆ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ನಿಂದ ಕರೆ ಕೂಡ ಬಂದಿತ್ತು. ಆ ಕರೆಯಲ್ಲಿ ಭಾಳ ಸೀರಿಯಸ್ ಆಗಿ ಮಾತನಾಡಿದ್ರು ಅವರು. ಸೊ ಹಾಗಾಗಿ ರಾಜಣ್ಣ ಅವರ ತಲೆದಂಡದ ಬಗ್ಗೆ ರಾಜಣ್ಣ ಈಗ ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ, ಬನ್ನಿ ನೋಡೋಣ. ಈಗ ನೀವು ರಿಸೈನ್ ಮಾಡಿದ್ರಿ ಅನ್ನುವಂಥ ಮಾಹಿತಿ ನಮಗೆ ಸಿಗ್ತಾ ಇದೆ. ಖಚಿತನಾ, ನಿಜಾನಾ? ಸಿಎಂನ ಭೇಟಿ ಆಗ್ತೀರಾ? ಸಿಎಂ ಭೇಟಿ ಆಗ್ತೀನಿ. ಈಗ ನೀವೇನೋ ಪೇಪರಲ್ಲಿ ಟಿವಿ ತೋರಿಸ್ತಾ ಇದ್ದೀರಲ್ಲ, ಅದು ಸಿಎಂ ನೋಡ್ತೀನಿ. ಈಗ ಏನು ವಿಚಾರ ಸರ್? ಮೊನ್ನೆ ಮಾತಾಡಿದ ವಿಚಾರಕ್ಕ ಯಾವ ವಿಚಾರನೋ ಏನೋ ಯಾರಿಗೆ ಗೊತ್ತ್ರಿ. ಅಯ್ಯೋ ನೋಡ್ರಿ, ನಾವು ಯಾವತ್ತೂ ಅಧಿಕಾರಕ್ಕೆ ಅಂಟ್ಕೊಳ್ಳೋನಲ್ಲ, ಗೊತ್ತಾಯ್ತಾ? ಯಾವುದೇ ಸಿಚುಯೇಷನ್ ಬಂದರೂ ಆ ಸಿಚುಯೇಷನ್ಗೆ ಏನು ತೀರ್ಮಾನ ತಗೋಬೇಕೋ ತಗೋತೀರಿ. ಹಾಂ, ಈಗ ಎಲ್ಲವನ್ನು ವಿಚಾರವನ್ನ ಕೂಡ ನೀವು ನೇರವಾಗಿ ಹೇಳ್ತಾ ಇದ್ರಿ. ಅದೇ ಎಲ್ಲ ಒಂದು ಕಡೆ ಈ ರೀತಿಯ ನಿರ್ಧಾರಕ್ಕೆ ಕಾರಣ. ಈಗ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೀನಿ, ಆಮೇಲೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಖಂಡಿತ ಸರ್. ಆದ್ರೆ ಈಗ ಈ ಮತಗಳ್ಳತನದ ವಿಚಾರದಲ್ಲಿ ಏನಾದ್ರು ಮಾತಾಡಿದ್ದು, ಆ ವಿಚಾರಕ್ಕೆ ಅಪ್ಸೆಟ್ ಆಗಿದೆ ಹೈಕಮಾಂಡು ಏನು? ನೋಡ್ರಿ, ಯಾವ ವಿಚಾರಕ್ಕೆ ಹೈಕಮಾಂಡ್ ಅಪ್ಸೆಟ್ ಆಗಿದೆ ಅನ್ನೋದು ನನಗೆ ಹೆಂಗಪ್ಪ ಗೊತ್ತು? ಅವ್ರು ಹೇಳಿದ್ರೆ ತಾನೇ ಗೊತ್ತಾಗೋದು. ಅವ್ರು ಹೇಳಿದ ಮೇಲೆ ನಿಮ್ಗೆ ಹೇಳ್ತೀನಿ. ಇನ್ನು ಯಾರು ಮಾತಾಡಿಲ್ಲ ಹೈಕಮಾಂಡಿಂದ, ಮಾತಾಡ್ತೀನಿ. ಈಗ ಸುರ್ಜೇವಾಲಾ ಅವ್ರ ಬಗ್ಗೆ ನೀವು ನೇರವಾಗಿ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಿ ಸರ್, ಅದು ಕೂಡ ಕಾರಣ ಆಗಿರ್ಬೋದು. ಏನಂತ ಮಾಡಿದ್ರಿ? ಅಂದ್ರೆ ಶಾಸಕರ ಸಭೆ ಮಾಡುವಂಥದ್ದು ಎಷ್ಟು ಸರಿ, ಈ ರೀತಿಯ ಪ್ರಶ್ನೆಗಳನ್ನು ಕೂಡ ನೀವು ನೇರವಾಗಿ ಎತ್ತಿದ್ರಿ, ಅದು ಕೂಡ ಕಾರಣ. ಉತ್ತರ ಹೇಳ್ತೀನಿ ಸಂಜೆ ಒಳಗಡೆ. ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಆಗೋದಕ್ಕೆ ಹೋಗ್ತಾ ಇದ್ದೀರಾ? ಹೌದು, ಅಲ್ಲೇ ಅವಸರ ಸಿಗ್ತಾರೆ, ಈಗ ಅಲ್ಲೇ ಭೇಟಿ ಮಾಡ್ತೀನಿ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH